ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನಂತೂ ವೀಡಿಯೋಸ್ ಪೋಸ್ಟ್ ಮಾಡಿ ತುಂಬ ದಿನ ಆಯಿತು. ಐ ಆಮ್ ಸಾರಿ. ಸೊ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೊರಟಿದ್ವಿ. ಅರೌಂಡ್ 1 o'clock ಥರ್ಸ್ಡೇ. ತುಂಬ ಅಂದರೆ ತುಂಬ ರಶ್ ಇತ್ತು ಮಾರ್ಕೆಟ್. ನಿನ್ನ ಕಟ್ ಮಾಡ್ತೀನಿ ನಾನು. ಆ್ಯಂಡ್ ನಾನು ಈ ವ್ಲಾಗ್ನ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿಲ್ಲ. ಸೊ ಆದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಾವು ಬೇಕಾಗಿರೋ ಫ್ರೂಟ್ಸ್, ಫ್ಲವರ್ಸ್ ಅದು ಇದು ಎಲ್ಲ ಪರ್ಚೇಸ್ ಮಾಡಿ ಸ್ವಲ್ಪ ತಿಂಡಿಗಳನ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಹೋಳಿಗೆ ಮನೆ ಅಂತ ಇದೆ, ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಎಲ್ಲ ಪ್ರಾಡಕ್ಟ್ಸ್ ಕೂಡ. ಆ್ಯಂಡ್ ಒಬ್ಬಟ್ಟು ನಿಮ್ಗೆ ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಸೊ ನಾನು ಅಲ್ಲೇ ಯಾವಾಗ್ಲೂ ಒಬ್ಬಟ್ಟು ಅಥವಾ ಏನಾದರೂ ತಿಂಡಿ, ಮನೆ ತಿಂಡಿ ಥರ ತಿನ್ನಬೇಕು ಅನಿಸಿದ್ರೆ ಅಲ್ಲೇ ಪರ್ಚೇಸ್ ಮಾಡೋದು. ಸೊ ಎಲ್ಲ ಥರ ಒಬ್ಬಟ್ಸ್ ಕೂಡ ಅಲ್ಲಿ ಸಿಗುತ್ತೆ. ಸೊ ಚೆನ್ನಾಗಿತ್ತು. ಆ್ಯಂಡ್ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದೆ. ಇಷ್ಟೆಲ್ಲ ಐಟಮ್ಸ್ ಈಗ ಹೋಗಿ ನಾವು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಆಲ್ಸೋ ಸ್ವಲ್ಪ ಆನ್ಲೈನ್ ಐಟಮ್ಸು ಕೂಡ ಇಟ್ಟಿದ್ದೀನಿ, ಅದು ಯಾವುದು ಅಂತ ಹೇಳ್ತೀನಿ. ಸೊ ಬೇಕಾಗಿರೋ ತಿಂಡಿ, ಫ್ರೂಟ್ಸ್ ಆ್ಯಂಡ್ ರವೆ ಉಂಡೆ ಒಂದು ಮಾತ್ರ ಮನೆಯಲ್ಲೇ ಮಾಡ್ಕೊಳ್ಳೋದ ಅಂತ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಕೂಡ ತೊಗೊಂಡು ಬಂದೆ. ಆ್ಯಂಡ್ ನಾನು ಆ ಪ್ಲಾಸ್ಟಿಕ್ ಚೆಂಡು ಅದೆಲ್ಲ ನಾನು ರೀಯೂಸ್ ಮಾಡ್ತೀನಿ. ನಾನು ಲಾಸ್ಟ್ ಟೈಮು ಯೂಸ್ ಮಾಡಿದ್ದೆ, ಸೊ ಈ ಟೈಮ್ ಕೂಡ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಕಡೆ ಸ್ವಲ್ಪ ಐಟಮ್ಸ್ ಇಟ್ಟಿದ್ದು ಆನ್ಲೈನ್ ಐಟಮ್ಸು, ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡಿದ್ದೆ. ಸದ್ಯಕ್ಕೆ ಅಷ್ಟೆಲ್ಲ ಶಾಪಿಂಗ್ ಮಾಡಿ ಇಟ್ಟು ನೆಕ್ಸ್ಟು ಸಂಜೆ ಹಂಗೆ ನಮ್ಮ ಅಮ್ಮ, ದೊಡ್ಡಮ್ಮ ಅವರೆಲ್ಲ ಬರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ರಿಟರ್ನ್ ಗಿಫ್ಟ್ನ ತೊಗೊಳ್ತಿದ್ದೆ, ನಮ್ಮ ಅತ್ತೆ. ಸೊ ಇವರಿಗೆಲ್ಲ ಸ್ಯಾರೀಸ್ನ ಪರ್ಚೇಸ್ ಮಾಡೋಕ್ಕೆ ಬಂದೆ. ಆ್ಯಂಡ್ ಸ್ಯಾರೀಸ್ನ ಪರ್ಚೇಸ್ ಮಾಡಿಕೊಂಡು ಆ್ಯಂಡ್ ಆಲ್ಸೋ ರಿಟರ್ನ್ ಗಿಫ್ಟಿಗೆ ಬರೋರಿಗೆ ಬ್ಲೌಸ್ ಪೀಸ್ನ ಪರ್ಚೇಸ್ ಮಾಡಿಕೊಂಡೆ. ಸೊ ಫೈನಲಿ ಪೂಜಾ ಐಟಮ್ಸ್ ಆ್ಯಂಡ್ ಬಟ್ಟೆ ಆ್ಯಂಡ್ ಚಿಕ್ಕ ಪುಟ್ಟ ಮಿಕ್ಕಿದ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದು. ಆ್ಯಂಡ್ ಈ ಒಂದಷ್ಟು ಐಟಮ್ಸ್ನ ನಾನು ಜೆಪ್ಟೋ ಆ್ಯಂಡ್ ಬಿಗ್ ಬಾಸ್ಕೆಟಲ್ಲಿ ಪರ್ಚೇಸ್ ಮಾಡಿದೆ. ಕಾಸ್ಟು ಆಫ್ಲೈನಲ್ಲಿ ಹೇಗಿದೆ, ಆನ್ಲೈನಲ್ಲಿ ಹೇಗಿದೆ ನೋಡಿಕೊಂಡು ನನಗೆಲ್ಲಿ ವರ್ಕ್ ಆಗುತ್ತೆ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಟೋಟಲಿ ನನಗೆ ವರಮಹಾಲಕ್ಷ್ಮಿಗೆ ಬೇಕಾಗಿರೋ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಾಯಿತು. ಆ್ಯಂಡ್ ಇವಾಗ ನಾನು ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಒಂದು ಸ್ಕ್ರೀನ್ ಹಾಕಿ ಆ್ಯಂಡ್ ಡೆಕೋರೇಷನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಲಕ್ಷ್ಮಿನ ಕೂರಿಸುವಾಗ ಈಸಿ ಆಗುತ್ತೆ ಆ್ಯಂಡ್ ಟೈಮ್ನ ಸೇವ್ ಮಾಡ್ಬೋದು ಅಂತ ನೈಟೇ ಸ್ಕ್ರೀನೆಲ್ಲ ಹಾಕ್ಬಿಟ್ಟು ಆ್ಯಂಡ್ ಡೆಕೋರೇಷನ್ ಏನು ಮಾಡಬೇಕು ಅದನ್ನು ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ವೈಟ್ ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಾನೇನೇನು ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಈ ಡೆಕೋರೇಷನ್ಗೆ ಅದೆಲ್ಲ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಹೋಗಿ ಬೇಕಾದರೆ ಚೆಕ್ ಮಾಡ್ಬೋದು ನಿಮಗೇನಾದರೂ ಇಷ್ಟ ಆದರೆ ಈ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ. ಓಕೆ. ಆ್ಯಂಡ್ ಈ ಲೀಫ್ ಡಿಸೈನ್ ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಔಟ್ಕಮ್ ನಿಜವಾಗ್ಲೂ ಚೆನ್ನಾಗಿ ಬಂತು ಡೆಕೋರೇಷನ್. ನನಗಂತೂ ಫೈನಲ್ ಲುಕ್ ನೋಡಿ ತುಂಬ ಖುಷಿ ಆಯಿತು. ಸೊ ನೀವು ನೋಡ್ತೀರಾ ವಿಡಿಯೋದಲ್ಲಿ ಲಾಸ್ಟ್ ತನಕ ನೋಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಮಧ್ಯ ನನ್ನ ಹಸ್ಬೆಂಡ್ ಕೂಡ ಎಲ್ಪ್ ಮಾಡ್ತಿದ್ರು ಸ್ಕ್ರೀನು ಅದು ಇದು ಹಾಕೋದಕ್ಕೆ ಆ್ಯಂಡ್ ಇದಕ್ಕೆಲ್ಲ. ಆ್ಯಂಡ್ ದೆನ್ ತುಂಬ ಲೇಟ್ ಆಗಿತ್ತು ಕೂಡ. ಸೊ ನಾನು ಅವ್ರಿಗೆ ರೆಸ್ಟ್ ಮಾಡಿ ಅಂತ ಹೇಳಿ ನಾನು ಸ್ವಲ್ಪ ಇದೆಲ್ಲ ಈಸಿಯಾಗಿರೋ ವರ್ಕು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಸೊ ನಾನು ಕಂಟಿನ್ಯೂ ಮಾಡಿಕೊಂಡೆ. ಆ್ಯಂಡ್ ಈ ಲೀಫ್ ಬಂದು ನಾನು 6 ಬಂದಿತ್ತು. ಸೊ ನನಗಿಲ್ಲಿ 3 ಅಷ್ಟೇ ಯೂಸ್ ಮಾಡಿದೆ ಸ್ಕ್ರೀನಿಗೆ. ಇನ್ನು ಮಿಕ್ಕಿದ್ದು ಮಂಚದ ಮೇಲೆ ವೈಟ್ ಪಂಚೆ ಹಾಕಿದಾಗ ಯೂಸ್ ಮಾಡ್ಕೋಬೋದು ಅಂತ. ಆ್ಯಂಡ್ ಈ ಲೋಟಸ್ ಡಿಸೈನ್ ಇರುವಂಥದ್ದು ನಾನು ಆನ್ಲೈನಲ್ಲಿ ನೋಡಿದ್ದೆ, ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡಿರಲಿಲ್ಲ. ನೆಸೆಸರಿ ಇದ್ದರೆ ಮಾತ್ರ ಹಾಕೋದ ಅಂತ. ಸೊ ನಾನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿಕೊಂಡೆ. ಸೇಮ್ ಟು ಸೇಮ್ ಆನ್ಲೈನ್ ಪ್ರಾಡಕ್ಟ್ಸು. ನಮ್ಗೆ ಇಲ್ಲೊಂದು ಸ್ವಲ್ಪ ಮಾರ್ಕೆಟ್ ಟೈಪ್ ಇರುವಂಥ ಏರಿಯಾ ಇದೆ, ಅಲ್ಲಿ ಹೋದರೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಬಟ್ ಆನ್ಲೈನಲ್ಲಿ ಕಡಿಮೆ ಸಿಗ್ತಿತ್ತು, ಬಟ್ ಆಫ್ಲೈನಲ್ಲಿ ಜಾಸ್ತಿ ಆಯಿತು ಅದಷ್ಟೇ. ಬಟ್ ನಿಮಗೆ ಆನ್ಲೈನ್ ಲಿಂಕ್ನ ಹಾಕಿರ್ತೀನಿ ಆ ಪ್ರಾಡಕ್ಟ್ದು, ಚೆಕ್ ಮಾಡ್ಬೋದು. ಲಚ್ಚು ಕೂರ್ಸೋಕ್ಕೆ ಮಂಚ ಎಲ್ಲ ರೆಡಿ ಮಾಡಿ ಆ್ಯಂಡ್ ನಾನೊಂದು 2 hours ಮಲಗಿಬಿಡೋದ ಅಂತ ಹೇಳಿ ಸ್ನಾನ ಮಾಡಿ ಮಲಗಿಬಿಟ್ಟೆ. ಆ್ಯಂಡ್ ನೆಕ್ಸ್ಟು ಮಾರ್ನಿಂಗ್ ಅರೌಂಡ್ 3:40 ಅಥವಾ 3:30 ಆಗಿರುತ್ತೆ. ಸೊ ಆ ಟೈಮ್ಗೆ ಮತ್ತೆ ಎದ್ದೆ. ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ನಿದ್ರೆ. ಯಾಕಂದರೆ ಇದ್ದೇ ವರಮಹಾಲಕ್ಷ್ಮಿ ಪ್ರಿಪ್ರೇಷನಲ್ಲೇ ಒಂದು 2 ಡೇಸಿಂದ ಆಲ್ಮೋಸ್ಟ್ 3 ಡೇಸಿಂದ ಕರೆಕ್ಟಾಗಿ ನಿದ್ದೆ. ನೆಕ್ಸ್ಟು ನಾನು ಇಲ್ಲಿ ಮಂಟಪ ಇಟ್ಟು ಅದ್ರ ಮೇಲ್ಗಡೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡಿಸ್ಕೊಳ್ತಿದ್ದೀನಿ. ಯಾಕಂದರೆ ಲಕ್ಷ್ಮಿಗೆ ಅಕ್ಕಿ ಹಿಟ್ಟಿಂದ ಏನೇ ಮಾಡಿದ್ರು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಕೆಳಗಡೆ ಇರೋ ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡು ಅದರಲ್ಲಿ ಓಂ ಶ್ರೀ ಅಂತ ಬರೆದು ಅದನ್ನು ಕೂಡ ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಬಿನ್ಗೆ ಏನೇನು ಇಟ್ಕೊಳ್ತೀನಲ್ವಾ, ಸೊ ಲಕ್ಷ್ಮಿ ಕೂರಿಸೋದಕ್ಕೆ ಅದಕ್ಕೆ ಏನೇನು
ಹಾಕಬೇಕು ಐಟಮ್ಸ್ ಅದೆಲ್ಲ ಹಾಕಿದ್ದೀನಿ. ಲೈಕ್ ಡ್ರೈ ಫ್ರೂಟ್ಸ್, ಕಾಯಿನ್ ಮತ್ತು ಅರಿಶಿನ, ಮತ್ತು ಇದು ಮರ್ತೋಗಿದ್ದೆ ನನಗೆ ಇವಾಗ ಏನೇನು ಹಾಕ್ತೆ ಅಂತ. ಸೊ ಈ ಥರ ಧಾನ್ಯ ದವಸಗಳೆಲ್ಲ ಹಾಕೋದ್ರಿಂದ ಲಕ್ಷ್ಮಿ ಹೆಚ್ಚುತ್ತೆ ಅನ್ನೋದಕ್ಕೋಸ್ಕರ ಇದೆಲ್ಲ ಹಾಕ್ಬೇಕಷ್ಟೆ. ಆ್ಯಂಡ್ ಆಲ್ಸೋ ವಿಳ್ಯದೆಲೆ ಕೂಡ ಹಾಕಬೇಕು, ಅಡಿಕೆ ವಿಳ್ಯದೆಲೆ ಇದೆಲ್ಲ ಕೂಡ. ಸೊ ಅದೆಲ್ಲ ಕೂಡ ನಾನು ಹಾಕ್ಕೊಂಡೆ. ನೆಕ್ಸ್ಟು ನಾನು ನಿಜವಾಗ್ಲೂ ವಿಡಿಯೋ ಕ್ಲಿಪ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಾನು ಸ್ಯಾರಿ ಉಡಿಸ್ಬೇಕಂದ್ರೆ ನನಗೆ ವಿಡಿಯೋ ನೋಡಿನೇ ಉಡಿಸ್ಬೇಕು, ಅಷ್ಟು ಕಂಫರ್ಟಬಲ್ ಇಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಟೈಪ್ ಸ್ಯಾರಿ ಉಡ್ಸೋಕ್ಕೆ ಟ್ರೈ ಮಾಡಿದೆ, ಅದು ಆಗಿಲ್ಲ ಕೊನೆಗೆ. ಸೊ ನನಗೆ ಈಸಿಯಾಗಿರುವಂಥದ್ದು ವಿಡಿಯೋ ನೋಡಿಕೊಂಡು ಮತ್ತೊಂದು ಟೈಮು ಈ ಥರ ಸ್ಯಾರಿ ಉಡಿಸ್ದೆ, ವಿಚ್ ಟೇಕ್ಸ್ 2 hours ನನಗೆ ತಗೊಂಡಿದ್ದು ಸ್ಯಾರಿ ಹಾಕೋದಕ್ಕೆ ಲಕ್ಷ್ಮಿಗೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಾನು ಮೇಯ್ನಾಗಿ ನೀವೇನು ಇಡ್ತೀರೋ ಇಡಲ್ವೋ ಮಡ್ಲಕ್ಕಿ ಕೊಡೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾನು ಫಾಲೋ ಮಾಡ್ತಾನೆ ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾವು ನೈವೇದ್ಯಗೆ ಸ್ವಲ್ಪ ಕೈಂಡ್ ಆಫ್ ಪಲಾವ್ ಆ್ಯಂಡ್ ಮತ್ತು ಮಿಲ್ಕ್ ಅದು ಇದು ಎಲ್ಲ ಏನು ಮಾಡ್ಕೊಂಡಿದ್ವಿ. ಆ್ಯಂಡ್ ಆಲ್ಸೋ ಈ ವರಮಹಾಲಕ್ಷ್ಮಿಗೆ ನಾನು ಸ್ವಲ್ಪ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಇಟ್ಟಿದ್ದೆ. ಬ್ರೇಸ್ಲೈಟ್ ಆ್ಯಂಡ್ ಇಯರಿಂಗ್ಸ್ ಮತ್ತು ರಿಟರ್ನ್ ಗಿಫ್ಟ್ಸ್ಗೋಸ್ಕರ ತಂದಿದ್ದು ಬ್ಲೌಸ್ ಪೀಸ್, ಅದೆಲ್ಲ ಕೂಡ ಪೂಜೆ ಮಾಡಿನೇ ಕೊಡಬೇಕು. ಯಾಕೆಂದರೆ ಯಾವುದೇ ಪೂಜೆಯಲ್ಲಾಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಈವನ್ ಸ್ವೀಟ್ ಕೂಡ ಫಸ್ಟು ಅರ್ಚನೆ ಆದಮೇಲೆ ನೀವು ಬೇರೆಯವ್ರಿಗೆ ಕೊಡಬೇಕಂತ ಹೇಳ್ತಾರೆ. ಸೊ ಜಸ್ಟ್ ಲೈಕ್ ದಟ್ ನೀವು ಏನೇ ಬೇರೆಯವ್ರಿಗೆ ಕೊಡಬೇಕಂದ್ರೆ ಫಸ್ಟು ದೇವರಿಗೆ ನೈವೇದ್ಯನ ಅರ್ಪಿಸಿ ಆಮೇಲೆ ನೀವು ಬೇರೆಯವರಿಗೆ ರಿಟರ್ನ್ ಗಿಫ್ಟ್ಸು ಅಥವಾ ನೀವು ಏನು ಅಂದ್ಕೊಂಡು ಕೊಡ್ತೀರಾ ಯು ಕ್ಯಾನ್ ಗಿವ್ ಇಟ್. ಸೊ ನಾನು ನೆಕ್ಸ್ಟು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೆ, ಬಟ್ ಔಟ್ಲುಕ್ ವಾಸ್ ವೆರಿ ಗುಡ್. ನನಗೆ ತುಂಬ ಖುಷಿ ಆಯಿತು ಔಟ್ಲುಕ್ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆಲ್ಸೋ ಮನೇಲಿ ತುಂಬ ಖುಷಿಪಟ್ಟರು ಎಲ್ಲರೂ ಕೂಡ. ಸೊ ಚೆನ್ನಾಗಿ ಬಂದಿದೆ ಅಂತ. ಇದು ನನ್ನ 4ನೇ ವರ್ಷದ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ. 4ನೇ ವರ್ಷದಲ್ಲಿ ಇದು ಬಂದು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ತನಕ ಮಾಡಿರೋದ್ರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನನಗೆ ನನ್ನ ಐಟಿಗೆ ಯಾವ್ಯಾವ ಪಾಸಿಬಲ್ ವೇಯಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು ಆ ಪಾಸಿಬಲ್ ವೇಯಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇವಾಗ ಊರಿಂದ ಅಮ್ಮ ಮತ್ತು ದೊಡ್ಡಮ್ಮ ಇವರೆಲ್ಲ ಕೂಡ ಬರ್ತಿದ್ದಾರೆ. ಸೊ ನಾನು ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದ ಅಂತ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅವರಿಗೆ ಲಂಚ್ ಎಲ್ಲ ಪ್ರಿಪೇರ್ ಮನೆಯಲ್ಲೇ ಮಾಡಿದ್ರು. ನಂದೇನಿದ್ರು ಸ್ವಲ್ಪ ರೆಡಿ ಆಗೋದ ಅಂತ ಹೇಳಿ ರೆಡಿ ಆದೆ. ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋದ ಅಂದ್ಕೊಂಡಿದ್ದೆ, ಬಟ್ ನನಗೆ ಎನರ್ಜಿ ಇರಲಿಲ್ಲ. ನನ್ನ ಎವ್ರಿ ಡೇ ಸ್ಕಿನ್ ಕೇರ್ ಏನಿರುತ್ತೆ ಸನ್ಸ್ಕ್ರೀನ್ ಇಷ್ಟೇ. ಸೊ ಇದನ್ನೇ ಮಾಡಿಕೊಂಡು ರೆಡಿ ಆದೆ. ಆ್ಯಂಡ್ ಆಲ್ಸೋ ನನಗೆ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೂ ಕೂಡ ಎನರ್ಜಿ ಇರಲಿಲ್ಲ. ಬರ್ತಾರೆ ಸಂಜೆಗೆಲ್ಲ ಮಾಡ್ತೇನೆ. ಈಗ ಸಂಧ್ಯಾಕೆ ಮಾಡ್ಬಿಟ್ಟಿದ್ದೀರ ಬಾಟ? ಹಾಂ, ಸಂಜೆಗೆ ಪುಳಿಯೋಗರೆ ಕೊಡ್ತೀವಿ ಬರೋರಿಗೆ. ಇವಾಗ ನಮಗೆ ಅನ್ನ ಸಾರು ಬಾತು. ಕರೆಂಟ್ ಸಾರು ಮಸ್ತ್ ಅನ್ಕೋತದ ನಂಗೆ ಅಲ್ವಾ? ನಾನು ಏನಕ್ಕೆ ಅಮ್ಮ ಬಂದಮೇಲೆ ರವೆ ಉಂಡೆ ಮಾಡಿಸಿ ನೈವೇದ್ಯಗಿಟ್ಟೆ ಅಂದರೆ, ಲಾಸ್ಟ್ ವರ್ಷ ನಾನು ಪಾಕದ ಉಂಡೆ ಮಾಡಿಟ್ಟಿದ್ದೆ. ರವೆ ಉಂಡೆ ಮಾಡೋಕ್ಕೆ ಸಕ್ಕರೆ ಪಾಕ ಮಾಡ್ಕೊಂಡು ಅದರೊಳಗಡೆ ರವೆ ಹಾಕಿ ಬೇಯಿಸಿ ಅದನ್ನು ಫುಲ್ ಕಲ್ಲು ಉಂಡೆ ಮಾಡಿ ಇಟ್ಟಿದ್ದೆ. ಅದಕ್ಕೋಸ್ಕರ ಈ ಸರಿ ಊರಿಂದ ಅಮ್ಮ ಬರೋ ತನಕ ವೆಯ್ಟ್ ಮಾಡಿದೆ. ನನಗೆ ಅಷ್ಟು ತಿಂಡಿಗಳೆಲ್ಲ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾನು ಹೋಗಿ ಔಟ್ಸೈಡಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡೋದು. ಆ್ಯಂಡ್ ನೆಕ್ಸ್ಟು ನನ್ನ ತಮ್ಮನೂ ಕೂಡ ಬಂದಿದ್ನಲ್ಲ, ಅವನು ಸ್ವಲ್ಪ ತುಂಬ ಉದ್ದ ಇದ್ದಾನೆ, ಅವನ ಕೈಯಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿಸೋದ ಅಂತ ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡಿಸ್ತಾ ಇದೆ. ಸೊ ಅವ್ನು ನೈಟಿಂದ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ಆಲ್ಸೋ ರಿಟರ್ನ್ ಗಿಫ್ಟ್ ಅಮ್ಮ ಅವರೆಲ್ಲ ಹೊರಡಕ್ಕೆ ರೆಡಿ ಆಗ್ತಿದ್ರು. ಸೊ ಅವರಿಗೆಲ್ಲ ನಾನು ರಿಟರ್ನ್ ಗಿಫ್ಟ್ ತಂದಿದ್ನಲ್ಲ, ಸೊ ಅದೆಲ್ಲನೂ ಕೂಡ ಕೊಡೋಕ್ಕೆ ಆ್ಯಂಡ್ ತಿಂಡಿ ಅದೆಲ್ಲ ಪ್ಯಾಕ್ ಮಾಡಿ ಸೊ ಅದೆಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟೆ. ಅವರು ಒಂದು 3 hours ಅಷ್ಟೇ ಇದ್ದರು. ಸೊ ಅವರು ರಿಟರ್ನ್ ಹೋಗಬೇಕು, ಯಾಕಂದರೆ ಮನೆಯಲ್ಲಿ ಹಸು ಅದು ಇದು ಇರುತ್ತೆ, ಸ್ಟೇ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಕರೆಯೋದಿರುತ್ತೆ ಅಂತ. ಸೊ ಖುಷಿಯಾಗಿ ಬ್ಲೆಸ್ಸಿಂಗ್ ಮಾಡಿ ಅವರು ಕೂಡ ಮನೆಗೆ ಹೊರಟರು. ನನ್ನ ತಮ್ಮ ನೈಟಿಗೂ ನನ್ನ ನೈಟಿಗೂ ವೀಡಿಯೋ ಮಾಡೋಕ್ಕೆ ಹೋದರೆ ನಾನು ಒಳ್ಳೆ ಫುಲ್ಲು ಪೊಟೆಟೋ ಥರ ಬಂದುಬಿಡ್ತೀನಿ ಕ್ಯಾಮ್ರಾದಲ್ಲಿ ಫುಲ್ ಝೂಮಿಂದ. ಸೊ ನೆಕ್ಸ್ಟು ನಾನು ಸಂಜೆ ತನಕ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಅಷ್ಟೊಂದು 6 o'clock ಹಂಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ. ನಾನಿಲ್ಲಿ ಒಂದು ಪ್ಲೇಟ್ ಆ್ಯಂಡ್ ಬ್ಲೌಸ್ ಪೀಸ್ ಆ್ಯಂಡ್ 2 types ಸ್ವೀಟ್ ಆ್ಯಂಡ್ ನೀವು ಅಥವಾ 2 types ಆಫ್ ಫ್ರೂಟ್ಸ್ನ ಕೊಡ್ಬೋದು, ಅಥವಾ ನಿಮಗೆ ಇಷ್ಟ ಬಂದಂಗೆ. ಬಟ್ 2 types ಆಫ್ ಸ್ವೀಟ್ಸ್ ಅಥವಾ 2 types ಆಫ್ ಫ್ರೂಟ್ಸ್ ಕೊಟ್ಟರೆ ಅದೇನೋ ಒಂದು ರೀಸನ್ ಇದೆ, ನನಗೆ ಅದು ಮರ್ತೋಗಿದೆ. ಯಾವಾಗಲೂ ಯಾರೋ ಹೇಳೋದು ನೋಡಿದ್ದೆ, ಅದಕ್ಕೋಸ್ಕರ ಅದನ್ನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಪ್ರಸಾದ ಕೂಡ ರೆಡಿ ಮಾಡಿಟ್ಟಿದ್ವಿ ಬಂದವ್ರಿಗೆ ಕೊಡೋದಕ್ಕೆ, ಬುಗುರಿ ಕಾಳು ಪ್ಲಸ್ ರೈಸು. ಆ್ಯಂಡ್ ಇದು ನೈಟ್ ಟೈಮ್ ಲುಕ್ ಹೇಗಿರುತ್ತೆ ಅಂತ ಲೈಟ್ಸ್ ಎಲ್ಲ ಆಫ್ ಮಾಡಿ ಜಸ್ಟು LED ಲೈಟ್ಸ್ ಅಲ್ಲಿ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದ ಅಂತ ಮಾಡಿಕೊಂಡೆ.
ಅಷ್ಟೇ. ನೆಕ್ಸ್ಟು ಎಲ್ಲರೂ ಬಂದು ಲಕ್ಷ್ಮಿನ ನೋಡ್ಕೊಂಡಾದ್ಮೇಲೆ ನಮಗೆ ಹೇಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ, ಅದೇ ಥರ ಲಕ್ಷ್ಮಿಗೂ ಕೂಡ ದೃಷ್ಟಿ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ನೆಕ್ಸ್ಟು ಲಕ್ಷ್ಮಿಗೆ ಆರತಿ ಎಲ್ಲ ಮಾಡಿ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಕುಂಬಳಕಾಯಿನ ಒಡಿಸ್ತೀನಿ ಆರತಿ ಮಾಡಿಸಿ. ಸೊ ಇವತ್ತೇನೆಂದರೆ ಲಕ್ಷ್ಮೀ ಸಹಸ್ರನಾಮನ ಹಾಕ್ಕೊಂಡು ಕೇಳಿ ಒಂದು ಹಾಫ್ ಆನ್ ಅವರ್ ಅದ್ರ ಜೊತೆ ಮೆಡಿಟೇಷನ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟು ಇದು ಏನದು ಸ್ವಲ್ಪ ಲಕ್ಷ್ಮಿನ ಜರ್ಗಿಸಿ ಇಡಬೇಕು ಆವತ್ತಿನ ದಿನ, ಯಾಕಂದರೆ ನೆಕ್ಸ್ಟ್ ಡೇ ರಿಮೂವ್ ಮಾಡ್ತೀವಲ್ವ, ಅದಕ್ಕೋಸ್ಕರ. ನೀವೇನಾದರೂ 3 ಡೇಸ್ ತನಕ ಇಡ್ತೀರಾ ಅಂದರೆ ನಿಮ್ಮ ಇಷ್ಟ ಯಾವಾಗ ಜರ್ಗಿಸ್ತೀರಾ ಅನ್ನೋದು. ಆ್ಯಂಡ್ ಸೊ ನಾನು ಸೇಮ್ ಪ್ರೊಸೀಜರ್ನ ನಾನು ಫಾಲೋ ಮಾಡಿಕೊಂಡೆ. ಲಕ್ಷ್ಮೀ ಸಹಸ್ರನಾಮಂ ಬಂದು ತುಂಬ ಇಂಪಾರ್ಟೆಂಟ್. ನಿಮ್ಗೇನಾದರೂ ಗೊತ್ತಿಲ್ಲ ಅಂತಂದರೆ, ನನಗೂ ತಿಳ್ಕೊಂಡಿರೋದು, ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಫಾಲೋ ಇಟ್ ಬೈ ನೆಕ್ಸ್ಟ್ ಟೈಮ್ ಅಥವಾ ಫ್ರೈಡೇ ಟೈಮ್ಸ್ನು ನೀವು ಕೇಳ್ಬೋದು. ಯಾಕಂದರೆ ಮಂತ್ರ ಅಂದರೆ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. ಸೊ ಒಂದು ಒಳ್ಳೆ ವೈಬ್ರೇಷನ್, ಒಂದು ಒಳ್ಳೆ ಫ್ರೀಕ್ವೆನ್ಸಿ ಕ್ರಿಯೇಟ್ ಆದಾಗ ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಪಾಸಿಟಿವ್ ವೈಬ್ಸ್ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಬಂದು ನಾನು ಲಾಸ್ಟಿಗೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಆ್ಯಂಡ್ ದೇವರಿಗೆ ಅಷ್ಟರಲ್ಲಿ ಆಲ್ರೆಡಿ ನಾನು ಲಕ್ಷ್ಮಿನ ಜರ್ಗಿಸಿದ್ದೆ, ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಜರ್ಗಿಸ್ಬಿಟ್ಟು ಲಾಸ್ಟಿಗೆ ನಾನೊಂದು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಗೆ ಪ್ರೊಸೀಜರ್ ಮುಗೀತು. ನಾನು ನೆಕ್ಸ್ಟ್ ಡೇ ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇದಿಷ್ಟೇ ನನ್ನ ವರಮಹಾಲಕ್ಷ್ಮಿ ಬ್ಲಾಗ್ ಆಗಿತ್ತು. ಸೊ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಅಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದೀನ ಇಲ್ಲ ಅಂತ ನನಗೆ ಗೊತ್ತಿಲ್ಲ ವರಮಹಾಲಕ್ಷ್ಮಿ ಬ್ಲಾಗ್ನ. ಸೊ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ, ಯಾಕಂದರೆ ಕೆಲಸಗಳು ಪ್ಲಸ್ ವಿಡಿಯೋ ಕ್ಯಾಪ್ಚರ್ ಮಾಡೋದೆಲ್ಲ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ತುಂಬ ಜನ ನೀಟಾಗಿ ವ್ಲಾಗ್ನ ಕೂಡ ಕ್ಯಾಪ್ಚರ್ ಮಾಡಿ ಎಲ್ಲ ಪ್ರೊಸೀಜರ್ನು ಮಾಡ್ತಾರೆ. ಸೊ ಅವ್ರಿಗೆಲ್ಲ ತುಂಬ ಬಿಗ್ ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಮಲ್ಟಿಪಲ್ ವರ್ಕ್ಸ್ನ ಅಟ್ ದ ಸೇಮ್ ಟೈಮ್ ಮೇಂಟೈನ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್. ಟೇಕ್